ಸಿಲಿಕಾನ್ ಸಿಟಿಯ ಜನರಿಗೆ ಇನ್ನೂ ಕೂಡ ಜಲಬವಣೆ ತಪ್ತಾ ಇಲ್ಲ. ದೀಪಾಂಜಲಿ ನಗರದ ಸುತ್ತಮುತ್ತ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹಾಹಾಕಾರ ಶುರುವಾಗಿದೆ ಅಲ್ಲ, ಹೆಚ್ಚಾಗ್ತಾ ಇದೆ. ಹಾಹಾಕಾರ ಯಾವಾಗಲೂ ಶುರುವಾಗಿತ್ತು. ಕಳೆದ 2 ತಿಂಗಳಿಂದಲೂ ಕೂಡ ನೀರಿಗೋಸ್ಕರ ಸಾಕಷ್ಟು ತೊಂದರೆ ಆಗ್ತಾ ಇದೆ ಜನರಿಗೆ. ಡ್ರಮ್ಗಳಲ್ಲಿ ನೀರು ಸಂಗ್ರಹಿಸಿ ಬಳಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿ ಮನೆ ಮುಂದೆ ಕೂಡ ದೊಡ್ಡ ದೊಡ್ಡ ಡ್ರಮ್ಗಳು ಕಾಣಸಿಗ್ತಾ ಇವೆ. ಯಾರ ಮನೆ ಮುಂದೆ ನೀವು ಹೋಗಿ ನೀರಿಗೋಸ್ಕರ ಡ್ರಮ್ಗಳನ್ನ ಇಟ್ಟಿರೋದು ಕಾಣಿಸ್ತಾ ಇದೆ. ಆ ಡ್ರಮ್ಗಳೆಲ್ಲವೂ ಕೂಡ ಖಾಲಿ ಕೂಡ, ಯಾಕಂದ್ರೆ ನೀರು ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ಡ್ರಮ್ಗಳಲ್ಲಿ ತುಂಬಿಸಿಡೋದಕ್ಕೂ ನೀರಿಲ್ಲ. ದೊಡ್ಡ ದೊಡ್ಡ ಡ್ರಮ್ಗಳು ಮಾತ್ರ ಕಾಣ್ತಾ ಇವೆ. ಜನ ಹೈರಾಣಾಗಿ ಹೋಗಿದ್ದಾರೆ. ನೀರಿನ ಅಭಾವದಿಂದಾಗಿ ನಿವಾಸಿಗಳು ತತ್ತರಿಸಿ ಹೋಗಿದ್ದಾರೆ. ದೀಪಾಂಜಲಿ ನಗರ ಮೆಟ್ರೋ ನಿಲ್ದಾಣದ ಬಳಿಯ ವೆಂಕಟೇಶ್ವರ ನಗರದಲ್ಲಿ 2-3 ದಿನಕ್ಕೊಮ್ಮೆ ನೀರು ಬಿಟ್ಟರೂ ಕೂಡ ಸಾಕಾಗ್ತಾ ಇಲ್ಲ. ಜನ ಪರದಾಡ್ತಿದ್ದಾರೆ. ಮೋಟಾರ್ ಹಾಕಿದ್ರೂ ನೀರು ಸಿಗ್ತಾ ಇಲ್ಲ. ನೀರು ಬಿಟ್ಟಾಗ ಇಡೀ ದಿನ ನಿಂತು ನೀರು ತುಂಬಿಸೋದೇ ಕೆಲಸ. ಅಷ್ಟು ಸಣ್ಣ ಪ್ರಮಾಣದಲ್ಲಿ ನೀರು ಬರೋದು. ನೀರು ಯಾವಾಗೂ ಬರಲ್ಲ ಸರ್. ನಾವು ರೋಡ್ ಸೈಡಿಂದ ಒತ್ಕೊಂಬರ್ಬೇಕು. ನೀರೇ ಬರಲ್ಲ ನಮಗೆ. ಏರಿಯಾದಲ್ಲಿ ತುಂಬ ತೊಂದರೆ ಮಾಡಿದ್ದಾರೆ ನೀರಿಗೆ. ನೋಡಿ, ಮೋಟ್ರ್ ಹಾಕಿದ್ರೂ ನೀರು ಬರಲ್ಲ ನಮಗೆ. ಬಂದರೆ 1-2 ಮನೆಗೆ ಬರ್ತಾವೆ ಅಷ್ಟೇ. ಈ ಕಡೆ ಸೈಡ್ ಅಂತೂ ಬರೋದೇ ಇಲ್ಲ ನೀರು. ನೀರಿಗೆ ತುಂಬ ಪ್ರಾಬ್ಲಮ್ ಇದೆ. ಡ್ರಮ್ಮಲ್ಲಿ ಸ್ಟಾಕ್ ಇಟ್ಕೋಬೇಕು ನಾವು. ರೋಡ್ ಸೈಡಲ್ಲಿ ಬಿಟ್ಟಾಗ ಒತ್ಕೊಂಬಂದು ಉಯ್ಕೊಬೇಕು ಬಿಂದಿಗೆಯಲ್ಲಿ. ಕೆಲಸಗಳ್ಗೆ ಹೋಗ್ಬೇಕು. ನಾವು ಏನು ಮಾಡೋದು ನೀರಿಗೋಸ್ಕರ. ಮೋಟ್ರ್ ಇರೋರ ಮನೆಗೆ ನೀರು ನಾವು 2 ಮೋಟ್ರ್ ತಂದು 2 ಮೋಟ್ರ್ ಕೆಟ್ಟೋಯ್ತು. ಅಲ್ಲಿ ಇಲ್ಲಿ ತುಂಬ್ಕೊಂತೀವಿ. ಟ್ಯಾಂಕ್ ಅಲ್ಲಿ 3 ದಿನ ಆಯಿತು. 3 ದಿನ, ಇವತ್ತು 4 ದಿವಸ ಆಯ್ತು ನೀರೇ ಬಿಟ್ಟಿಲ್ಲ. ನೀರ್ಗೆ ಏನು ಮಾಡೋದು? ಅಲ್ಲಿ ಇಲ್ಲಿ ಕಾಯಿನಲ್ಲಿ ಹಿಡ್ಕೋಬೇಕು, ಇಲ್ಲಾಂದ್ರೆ ಅಲ್ಲಿ ಹಿಡ್ಕೋಬೇಕು. ನೀರು ದಿನ ಬಿಡ್ತಾರೆ. 1 ಅವರ್ ಅಷ್ಟೇ ಬಿಡ್ತಾರೆ. ಬಟ್ ಬೋರ್ ನೀರು ಏನೂ ಇಲ್ಲ. ಏನೇ ಬಂದರೆ 1 ಅವರ್ ನೀರು ಅಷ್ಟೇ ಹಿಡಿಬೇಕು ನಾವು. ನೀರಿದೆ ಸರ್, ಮೇನ್ ನೀರು ಏನಿಲ್ಲ ಅಂದರೆ ಇವಾಗ ನಾವು ಪ್ರತಿಯೊಂದಕ್ಕೆ ಈ ನೀರೇ ಬಳಸಬೇಕು. ಬಟ್ಟೆ ಒಗೆಯಕ್ಕೆ, ಕುಡಿಯೋಕ್ಕೆ, ಮನೆ ಬಾತ್ರೂಮ್ಗೆ, ಎಲ್ಲದಕ್ಕೂ ಈ ನೀರೇ ಬಳಸಬೇಕು. ನೀರು ಸರಿಯಾಗಿ ಬಿಡ್ತಾ ಇಲ್ಲ. ಹಂಗೆ ಬಿಟ್ಟು ಅಲ್ಲಿ ಟೈಮ್ಗೆ ಬಿಡ್ತಾ ಇಲ್ಲ. ನಾವು ಕಳ್ಸೋಕೆ ಆಚೆ ಹೋಗೋರು 11 ಗಂಟೆ 1 ಗಂಟೆಗೆ ನೀರು ಬಿಟ್ಟೆ ನೀರು ಹಿಡಿಯೋಕೆ ಜನ ಇಲ್ಲ. ಮನೇಲೆಲ್ಲ ಆಚೆ ಹೋಗ್ಬಿಡ್ತೀವಿ. ತಿರುಗಿ ಬಂದು ನೀರು ಬಿಡುವಾಗ ನಾವು ಮನೇಲಿ ಇರಲೇಬೇಕಲ್ಲ ಒಬ್ಬರು. ಅದು ನಾವು ಆಚೆ ಹೋಗಂತೂ ನಮ್ಗೆ 70 ರೂಪಾಯಿ ಸಿಕ್ತು ಊಟ ಎಲ್ಲನೇ. ನೀರು ಸರಿಯಾಗಿ ಬಿಡ್ತಾನೆ ಇಲ್ಲ. ಒಂದು ಮನೆಗೆ ನೀರು ಬಂದರೆ ಇನ್ನೊಂದು ಮನೆಗೆ ನೀರು ಬರ್ತಾರೆ. ಇದು ಕುಡಿಯುವ ನೀರಿಗಾಗಿ ಜನ ಯಾವ ಮಟ್ಟಿಗೆ ಪರಿತಾಪ ಪಡ್ತಾ ಇದ್ದಾರೆ ಅನ್ನೋದರ ಒಂದು ಉದಾಹರಣೆ. ಪ್ರತಿ ಏರಿಯಾ, ಯಾವ ಏರಿಯಾ ಬೇಕಾದರೂ ಹೋಗಿ ಇದೇ ರೀತಿಯ ಪರಿಸ್ಥಿತಿ. ಬೆಂಗಳೂರಲ್ಲಿ ಎಲ್ಲ ಕಡೆ ಜಲಕ್ಷಾಮ. ಬೆಂಗಳೂರಿನ ಪರಿಸ್ಥಿತಿ ಅಂತೂ ಹೇಳತೀರದಾಗಿದೆ. ಯಾಕಂದರೆ ಕಾವೇರಿ ನೀರು ಎಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ ಪ್ರಮಾಣ, ನೀರು ಎಷ್ಟರ ಮಟ್ಟಿಗೆ ಜಲಮಂಡಳಿ ವ್ಯವಸ್ಥೆ ಮಾಡುವಲ್ಲಿ ಕೆಲವೊಂದು ಕಡೆ ತೊಂದರೆ ಆಗ್ತಾ ಇದೆ. ಎಲ್ಲವೂ ಕೂಡ ಗಮನಿಸಿದ್ವಿ. ಈಗ ಜಲಮಂಡಳಿ ವ್ಯವಸ್ಥೆ ಮಾಡಿದ್ರೂ ಕೂಡ ನೀರು ಸಾಕಾಗ್ತಾ ಇಲ್ಲ. ಹೀಗೆ ಮುಂದುವರೆದ್ರೆ ಮುಂದೇನು ಪರಿಸ್ಥಿತಿ ಅನ್ನುವಂಥದ್ದು ಈಗ ಆತಂಕ. ಒಂದು ಕಡೆ ಬಿಸಿ ಗಾಳಿಯ ಪರಿಣಾಮ, ಜನ ಅನಾರೋಗ್ಯಕ್ಕೀಡಾಗ್ತಾ ಇದ್ದಾರೆ, ಕಾಲರ ಕಾಣಿಸ್ಕೊಳ್ತಾ ಇದೆ. ಮತ್ತೊಂದು ಕಡೆ ಕುಡಿಯೋದಕ್ಕೂ ನೀರಿಲ್ಲ. ಭೀಕರ ಬರ ಇಡೀ ರಾಜ್ಯಾದ್ಯಂತ.